ಸರ್ ನಮಸ್ತೆ. ಎಲ್ಲ ಜನತೆಗೂ, ನಮ್ಮ ಕನ್ನಡ ಜನತೆಗೂ ಕುವೆಂಪು ಅವರ ಜನ್ಮ ದಿನೋತ್ಸವದ ಪ್ರಯುಕ್ತವಾಗಿ JKW ಲೇಔಟು ಅವರ ಬರ್ತ್ಡೇನ ಇಲ್ಲಿ ಆಚರಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಸೇರಿರುವಂಥ ಸಂಘದ ಪ್ರತಿಯೊಬ್ಬರು ಸುಧಾ ಕುವೆಂಪು ದಾರಿಯವರ ಅವರ ಮನದಾಳದ ಮಾತು, ಕುವೆಂಪು ಅವರು ಏನನ್ನು ಅಳವಡಿಸ್ಕೊಂಡಿದ್ರು ಅವರ ವಿಚಾರಧಾರೆಯನ್ನು ಇಲ್ಲಿ ನಮ್ಮ ಸರ್ ತಿಳಿಸ್ಕೊಡ್ತಾರೆ. ಅವ್ರ ಬಗ್ಗೆ ಅವರೇ ಪರಿಚಯ ಮಾಡ್ಕೊಳ್ತಾರೆ. ಸರ್ ಮಾತಾಡಿ ಸರ್, ತಮ್ಮ ನೇಮ್ ಹೇಳಿ, ನೀವು ಏನಾಗಿದ್ದೀರಾ ಹೇಳಿ, ಕುವೆಂಪು ದಾರಿಯವರ ವಿಚಾರಗಳನ್ನು ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು KG ಕುಮಾರು, ಅಧ್ಯಕ್ಷ ಹತ್ತಿರದ ಪ್ರತಿಷ್ಠಾನ. ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ 121ನೇ ವರ್ಷದ ಜನ್ಮದಿನ. ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಬಡಾವಣೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಉದ್ಯಾನವನ ಇಲ್ಲಿ ಮಾಡ್ತಕ್ಕಂಥದ್ದು. ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿನಲ್ಲಿರ್ತಕ್ಕಂಥ ಉದ್ಯಾನವನದಲ್ಲಿ ಏನು ಶ್ರೀಸಾಮಾನ್ಯನೇ ದೈವತ್ವಂ ಅಂತ ಏನು ಕುವೆಂಪು ಅವರು ಹೇಳಿದರು, ಶ್ರೀಸಾಮಾನ್ಯನೇ ದೇವರು, ಶ್ರೀಸಾಮಾನ್ಯನೇ ದೊಡ್ಡವನು ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರು ಏನು ಅಂತ ಹೇಳಿದರು, ಪ್ರತಿಪಾದಿಸಿದ್ರು. ಆ ದೃಷ್ಟಿನಲ್ಲಿ ಶ್ರೀಸಾಮಾನ್ಯರೊಂದಿಗೆ ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. 121ನೇ ವರ್ಷದ ಕುವೆಂಪು ಉದ್ಯಾನವನ JKW ಲೇಔಟು ಪಿಣ್ಣೆ 2ನೇ ಹಂತದ ಈ ಭಾಗದಲ್ಲಿ ಆಚರಣೆ ಮಾಡ್ತೀವಿ. ಬಹುಶಃ ಈ ಕುವೆಂಪು ಅವರ ಉದ್ಯಾನವನವನ್ನು ಮಾಡಬೇಕು ಅನ್ನೋ ಒತ್ತಾಸೆ ಮತ್ತು ಅದಕ್ಕೆಲ್ಲ ಕೆಲಸವನ್ನು ಮಾಡಿದಂಥವರು ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಸಾಂಸ್ಕೃತಿಕ ಸಂಘಟಕರು, ಸಾಮಾಜಿಕವಾಗಿ ಕೆಲಸ ಮಾಡ್ತಕ್ಕಂಥ ಈ ಬಡಾವಣೆಯ ಭಾಳ ಮುತುವರ್ಜಿಯಿಂದ, ಭಾಳ ಲವಲವಿಕೆಯಿಂದ ಕೆಲಸ ಮಾಡಿದಂಥ ದಿನೇಶ್ರವರು ಈ ಬಡಾವಣೆಯಲ್ಲಿ ಕುವೆಂಪು ಅವರ ಉದ್ಯಾನವನ್ನು ಆಗಬೇಕು ಅನ್ನುವ ದೃಷ್ಟಿನಲ್ಲಿ ಹೆಚ್ಚು ಕೆಲಸ ಮಾಡಿದಂಥವರು. ಅದಕ್ಕೆ ಪ್ರಮುಖ ಕಾರಣಕರ್ತರು ಮಾನ್ಯ ದಿನೇಶ್ರವರು ಮತ್ತು ನಮ್ಮ ಈ ಭಾಗದ ಶಾಸಕರಾದಂಥ ಮುನ್ರಾಜವರು ಎಲ್ಲ. ಮತ್ತು ಈ ಬಡಾವಣೆಯ ಜೋರ ಚಪ್ಪಾಳೆ ಸರ್. ಬಡಾವಣೆಯಲ್ಲಿರ್ತಕ್ಕಂಥ ಕ್ಷೇಮಾಭಿವೃದ್ಧಿ ಸಂಘ ಇರ್ಬೋದು, ಮತ್ತು ನಮ್ಮ ಪಾರ್ಕ್ನ ಹಿತರಕ್ಷಣಾ ಸಮಿತಿ, ಈ ಬಡಾವಣೆಯ ಎಲ್ಲ ಕನ್ನಡಪರ ಜನಪರ ಚಿಂತಕರು, ಎಲ್ಲ ವರ್ಗದ ಜನ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿನಲ್ಲಿ ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ಏನು ಶ್ರೀಸಾಮಾನ್ಯನೊಂದಿಗೆ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ನಾವು ಮಾಡಿದ್ದೇವೆ. ರಾಷ್ಟ್ರಕವಿ ಕುವೆಂಪು ಅವರ ಸಂದೇಶ ವಿಶ್ವಮಾನವ ಸಂದೇಶ. ವಿಶ್ವಮಾನವ ಸಂದೇಶದ ಉದ್ದೇಶ ಒಂದು, ಜಗತ್ತಿನ ಎಲ್ಲ ಗ್ರಂಥಗಳು, ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಯಾವುದೇ ಧಾರ್ಮಿಕ ಗ್ರಂಥವನ್ನು, ಯಾವುದೇ ಇದನ್ನು ನಾವು ತಗೊಂಡ್ರೆ ಎಲ್ಲವೂ ಹೇಳಿರ್ತಕ್ಕಂಥದ್ದೇ ಶಾಂತಿಯನ್ನು ಬೋಧನೆ ಮಾಡಬೇಕು, ವಿಶ್ವಮಾನವ ಮಾತೃತ್ವವನ್ನು ಪ್ರತಿಪಾದನೆ ಮಾಡಬೇಕು, ಎಲ್ಲ ಜಾತಿ ಮತಗಳ ಒಟ್ಟುಗೂಡುವಿಕೆ ಏನಿದೆ ಆ ಸಂದೇಶವನ್ನು ಕುವೆಂಪು ಅವರು ವಿಶ್ವಮಾನವ ಸಂದೇಶದಲ್ಲಿ ಕೊಟ್ಟಿದ್ದರು. ಆ ದೃಷ್ಟಿನಲ್ಲಿ ಯಾವ ಮನೆಯಲ್ಲಾಗಲಿ ಮನುಷ್ಯ ತಮ್ಮ ಶಾಂತಿಯತೆಯನ್ನು, ಸಹಬಾಳ್ವೆಯನ್ನು, ಗೌರವವನ್ನು ಪರಸ್ಪರ ಕೊಡ್ತಾರೆ, ಆ ದೇಶ, ಆ ರಾಷ್ಟ್ರ, ಆ ಸಮುದಾಯ, ಆ ಕುಟುಂಬ ಅಭಿವೃದ್ಧಿ ಹೊಂದೋಕ್ಕೆ ಸಾಧ್ಯವಾಗುತ್ತೆ. ಯಾವ ದೇಶದಲ್ಲಿ ಅಶಾಂತಿ ಇರ್ತದೆ, ದ್ವೇಷ ಇರ್ತದೆ, ಪರಸ್ಪರ ಎಲ್ಲಿ ರಾಗದ್ವೇಷಗಳಿರ್ತವೆ ಅಲ್ಲಿ ಅಭಿವೃದ್ಧಿಗೆ ನಡೆಯಾಗ್ತದೆ. ಯಾಕೆಂದರೆ ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಾಗಿದ್ದು, ಮಿಡ್ಲ್ ಈಸ್ಟ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ರಷ್ಯಾ ಇರ್ಬೋದು, ಇವತ್ತಿನ ಯುಕ್ರೇನ್ ಇರ್ಬೋದು, ಅಲ್ಲಿರ್ತಕ್ಕಂಥ ಹಿಂಸೆಯನ್ನು, ಯುದ್ಧಗಳನ್ನು ನೋಡಿದಾಗ ಎಲ್ಲಿ ದ್ವೇಷ ಇರ್ತದೆ, ಎಲ್ಲಿ ಮೇಲು ಕೀಳಿರಿಮೆ ಇರ್ತದೆ, ಅಲ್ಲಿ ಈ ರೀತಿಯ ಚಿಂತನೆಗಳಾಗ್ತವೆ. ಎಲ್ಲಿ ಶಾಂತಿ ಇರ್ತದೆ, ಪರಸ್ಪರ ಮನುಷ್ಯ ಗೌರವವನ್ನು ಕೊಡ್ತಾರೆ, ಆಗ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಗಂಡ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಯಾರೇ ಇರ್ಬೋದು, ಯಾರನ್ನು ಪರಸ್ಪರವಾಗಿ ನಾವು ಗೌರವವನ್ನು ಕೊಡ್ತೇವೆ ಅಲ್ಲಿ ಶಾಂತಿ ಇರ್ತದೆ, ಅಲ್ಲಿ ಅಭಿವೃದ್ಧಿ ಇರ್ತದೆ. ಆ ಚಿಂತನೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಏನು ಹೇಳಿದ್ರು, ಆ ಸಂದೇಶವನ್ನು, ವಿಶ್ವಮಾನವ ಸಂದೇಶದ ಉದ್ದೇಶನೇ ಅದು. ಎಲ್ಲ ಜಗತ್ತಿನ ಎಲ್ಲ ಗ್ರಂಥಗಳಿರ್ತಕ್ಕಂಥದ್ದೇ ಶಾಂತಿ, ಎಲ್ಲರೂ ಸಹಬಾಳ್ವೆ, ಪ್ರೀತಿಯನ್ನು ತೋರಿಸ್ಬೇಕು ಅಂತೇಳಿ. ದ್ವೇಷವನ್ನು ಉಂಟು ಮಾಡಬೇಡಿ. ಯಾವುದೇ ದ್ವೇಷದಿಂದ ಮತ್ತೆ ಎಲ್ಲಿ ಹಿಂಸೆ ಇರ್ತದೋ ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ದೇಶ ಅಭಿವೃದ್ಧಿ ಹೊಂದಲ್ಲ. ಉದಾಹರಣೆಗೆ ಪಾಕಿಸ್ತಾನ ಇರ್ಬೋದು, ಏನು ನೀವು ನೋಡಿ, ಅರಬ್ ಕಂಟ್ರಿನಲ್ಲಿ ಶಾಂತಿ ಇರೋದ್ರಿಂದ, ಪರಸ್ಪರ ಗೌರವ ಇರೋದ್ರಿಂದ ಅದು ಅಭಿವೃದ್ಧಿಯನ್ನು ಹೊಂದಿದೆ. ನೀವು ಜಪಾನ್ ಇರ್ಬೋದು, ಚೈನಾ ಇರ್ಬೋದು, ಎಲ್ಲಿ ಶಾಂತಿ ಇದೆ ಆ ದೇಶಗಳು ತನ್ನ ಅಭಿವೃದ್ಧಿಯನ್ನು ಹೊಂದಿವೆ. ಭಾರತವೂ
ಭಾಳ ಶಾಂತಿಯಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ರಾಷ್ಟ್ರಕವಿ ಕುವೆಂಪು ಅವರು ಹೇಳೋರು. ಎಲ್ಲ ವರ್ಗದ ಜನವನ್ನು, ಎಲ್ಲ ಧರ್ಮಗಳನ್ನು ಶಾಂತಿಯಿಂದ ಭಾರತವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಭಾರತವು ಶಾಂತಿಯ ನೆಲೆಬೀಡಾಗಿದೆ. ಆ ಶಾಂತಿಯ ನೆಲೆಬೀಡು ಅಭಿವೃದ್ಧಿಯತ್ತ ಹೊಂದೋಗಲಿಕ್ಕೆ ಈ ಕಾಲಘಟ್ಟ 21ನೇ ಶತಮಾನ ಅದು ಸಾಧ್ಯವಾಗಿದೆ. ವೈಜ್ಞಾನಿಕ ಬದುಕನ್ನು, ಮೂಢನಂಬಿಕೆಗಳನ್ನು, ವೈಚಾರಿಕತೆಯನ್ನು ಬೆಳೆಸ್ಕೋಬೇಕು. ಆ ದೃಷ್ಟಿನಲ್ಲಿ ಕುವೆಂಪು ಅವರು ಈ 20ನೇ ಶತಮಾನದಲ್ಲಿ ಕೊಟ್ಟಂಥ ಭಾಳ ದೊಡ್ಡ ಸಂದೇಶ ನಮ್ಮೆಲ್ಲರ ನಡುವೆ ಕನ್ನಡದ ಕೀರ್ತಿಯನ್ನು, ಕನ್ನಡದ ಪತಾಕೆಯನ್ನು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುವೆಂಪು ಅವರು ಮಾಡಿದ್ದಾರೆ. ಅವರಿಗೆ ಬಹುಶಃ ಕನ್ನಡದ ಅವರ ಎಲ್ಲ ಕಾದಂಬರಿಗಳನ್ನು, ಮಲೆಗಳನ್ನು ಮದುವೆಗಳು ಕಾದಂಬರಿಯನ್ನು ಅವ್ರು ಮೊದಲೇ ಏನಾದರೂ ಇಂಗ್ಲೀಷ್ನಲ್ಲಿ ಅದು ಬಂದಿದ್ದಿದ್ರೆ ಬಹುಶಃ ಭಾರತಕ್ಕೆ ಒಬ್ಬ ಸಾಹಿತಿಗೆ ನೊಬೆಲ್ ಪ್ರಶಸ್ತಿ ಬರ್ತಾಯಿತ್ತು. ರವೀಂದ್ರ ಟಾಗೋರ್ಗಿಂತ ಭಾಳ ದೊಡ್ಡ ಇದನ್ನು ಕುವೆಂಪು ಅವರು ಬರೆದಿದ್ದಾರೆ. ಅವತ್ತು ಅವ್ರು ಬಂಗಾಳಿನಲ್ಲಿ ಬರೆದ್ರು, ಅದು ಇಂಗ್ಲೀಷ್ನಲ್ಲಿ ತರ್ಜುಮೆ ಆಗಿದ್ದರಿಂದ ಅವತ್ತು ಅವರಿಗೆ ನೊಬೆಲ್ ಪ್ರಶಸ್ತಿ ಬಂತು. ಅಂಥ ರಾಷ್ಟ್ರಕವಿ ರವೀಂದ್ರನಾಥ ಟ್ಯಾಗೂರರ ಸಮಾನರಾಗಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆ ಇವತ್ತು ಶ್ರೀಸಾಮಾನ್ಯರೊಂದಿಗೆ ನಮ್ಮ ದಿನೇಶ್ವರ ನೇತೃತ್ವದಲ್ಲಿ ನಮ್ಮೆಲ್ಲ ಪಾರ್ಕ್ನ ಎಲ್ಲ ಹಿತರಕ್ಷಣಾ ಸಮಿತಿ, ನಮ್ಮ ಬಡಾವಣೆ ಎಲ್ಲ ಕನ್ನಡ ಪರ ಮನಸ್ಸುಗಳ ನಡುವೆ ಶ್ರೀಸಾಮಾನ್ಯರ ಹುಟ್ಟುಹಬ್ಬವನ್ನು ಕುವೆಂಪು ಅವರ ಜನ್ಮದಿನ ಆಚರಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಕುವೆಂಪು ಅವರ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ನನ್ನ ಮಾತನ್ನು